ಗಣಿನಾಡು ಬಳ್ಳಾರಿಯಲ್ಲಿ ಈ ಬಾರಿ ಉತ್ತಮ ಮಳೆಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಉತ್ತಮ ಫಸಲು ಕೂಡ ಬಂದಿರತಕ್ಕಂಥದ್ದು. ಆದರೆ ಮೆಕ್ಕೆಜೋಳ ಬೆಳೆಗಾರರಿಗೆ ತೀವ್ರವಾದ ಸಂಕಷ್ಟ ಎದುರಾಗಿದೆ. ಯಾಕಾಗಿ ಅಂದರೆ ಮೆಕ್ಕೆಜೋಳದ ಬೆಲೆ ಪಾತಾಳಕ್ಕೆ ಹೋಗಿದೆ. ಹೀಗಾಗಿ ರೈತರು ಸಾಕಷ್ಟು ಆತಂಕದಲ್ಲಿದ್ದಾರೆ. ಈ ದೃಶ್ಯದಲ್ಲಿ ನೀವು ನೋಡ್ಬೋದು, ಬಳ್ಳಾರಿಯ APMCಗೆ ಸಾಕಷ್ಟು ಪ್ರಮಾಣದ ಮೆಕ್ಕೆಜೋಳ ಬಂದಿದೆ. ಆದರೆ ಮಾರಾಟ ಮಾಡೋದಕ್ಕೆ ರೈತರು ಹಿಂದೇಟನ್ನು ಹಾಕ್ತಾ ಇದ್ದಾರೆ. ಯಾಕಾಗಿ ಅಂದರೆ ಈ ರೇಟಿಗೆ ಅಂದರೆ ಸುಮಾರು 16ರಿಂದ 17 ರೂಪಾಯಿ, 1600ರಿಂದ 1700 ರೂಪಾಯಿ ಇರತಕ್ಕಂಥ ಹಿನ್ನೆಲೆಯಲ್ಲಿ ಏನೇ ಅಂದರೆ ಮಾರಾಟ ಮಾಡಿದರೂ ಕೂಡ ನಮಗೆ ಮಾಡಿರ್ತಕ್ಕಂಥ ಖರ್ಚು ಕೂಡ ಬರೋದಿಲ್ಲ. ಹೀಗಾಗಿ ನಾವು ಮಾರಾಟ ಮಾಡೋದಿಲ್ಲ ಅಂತ ರೈತರು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಇಡೀ ರಾಜ್ಯಾದ್ಯಂತ ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡಿದರು. ಅದಕ್ಕೆ ಸರ್ಕಾರ 2400 ರೂಪಾಯಿಯನ್ನು ಘೋಷಣೆ ಮಾಡಿದೆ. ಆದರೆ ಅದು ಸಾಲದು, ನಮಗೆ 3000, ಕನಿಷ್ಠ 3000 ರೂಪಾಯಿಯನ್ನು ಕೊಡಬೇಕು ಅಂತ ರೈತರು ಇನ್ನೂ ಕೂಡ ಹೋರಾಟವನ್ನು ಮಾಡ್ತಿದ್ದಾರೆ. ಇನ್ನೊಂದು ಕಡೆಗೆ ಸರ್ಕಾರ ಏನು ಹೇಳಿತ್ತು, ಆದರೆ ಇಲ್ಲಿ ಏನು ಮೆಕ್ಕೆಜೋಳ ಖರೀದಿ ಮಾಡ್ತೀವಿ ಅಂತ, ಆದರೆ ಇಲ್ಲಿಯವರೆಗೂ ಕೂಡ ಖರೀದಿ ಕೇಂದ್ರಗಳನ್ನು ತೆಗೆದಿಲ್ಲ. ಹೀಗಾಗಿ ರೈತರು ಸಂಕಷ್ಟದಲ್ಲಿದ್ದಾರೆ. ಉತ್ತಮವಾದ ಫಸಲು ಬಂದಿದೆ, ಉತ್ತಮವಾಗಿ ಬೆಳೆ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ರೈತರು ಮೊದಲಿಗೆ ಭಾಳ ಖುಷಿಯಲ್ಲಿದ್ದರು. ಆದರೆ ಈ ಬಾರಿ ಎಲ್ಲ ಸಾಲವನ್ನು ತೀರಿಸ್ಕೊಳ್ಬೋದು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಯೋಜನೆಗಳನ್ನು ಹಾಕ್ಕೊಂಡಿದ್ರು. ಆದರೆ ಈ ಬೆಲೆ ಪಾತಾಳಕ್ಕೆ ಕುಸಿತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ರೈತರು, ಮೆಕ್ಕೆಜೋಳ ಬೆಳೆಗಾರರು ಸಂಕಷ್ಟದಲ್ಲಿದ್ದಾರೆ. ಬಳ್ಳಾರಿಯಲ್ಲಿ ಸುಮಾರು 35,000 ಹೆಕ್ಟೇರ್ ಪ್ರದೇಶದಲ್ಲಿ ಮೆಕ್ಕೆಜೋಳವನ್ನು ಬೆಳೆಯಲಾಗಿದೆ. ಅವರೆಲ್ಲರೂ ಕೂಡ ಈ ಬಾರಿ ನಿರಾಸೆಗೆ ಒಳಗಾಗಿದ್ದಾರೆ. ಹೀಗಾಗಿ ಸರ್ಕಾರ ಕನಿಷ್ಠ 3000 ರೂಪಾಯಿ ಬೆಂಬಲ ಬೆಲೆಯನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಆಗ್ರಹವನ್ನು ರೈತರು ಮಾಡ್ತಾ ಇರತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಗಣಿನಾಡು ಬಳ್ಳಾರಿಯಲ್ಲಿ ಈ ಬಾರಿ ಉತ್ತಮ ಮಳೆಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಉತ್ತಮ ಫಸಲು ಕೂಡ ಬಂದಿರತಕ್ಕಂಥದ್ದು. ಆದರೆ ಮೆಕ್ಕೆಜೋಳ ಬೆಳೆಗಾರರಿಗೆ ತೀವ್ರವಾದ ಸಂಕಷ್ಟ ಎದುರಾಗಿದೆ. ಯಾಕಾಗಿ ಅಂದರೆ ಮೆಕ್ಕೆಜೋಳದ ಬೆಲೆ ಪಾತಾಳಕ್ಕೆ ಹೋಗಿದೆ. ಹೀಗಾಗಿ ರೈತರು ಸಾಕಷ್ಟು ಆತಂಕದಲ್ಲಿದ್ದಾರೆ. ಈ ದೃಶ್ಯದಲ್ಲಿ ನೀವು ನೋಡ್ಬೋದು, ಬಳ್ಳಾರಿಯ APMCಗೆ ಸಾಕಷ್ಟು ಪ್ರಮಾಣದ ಮೆಕ್ಕೆಜೋಳ ಬಂದಿದೆ. ಆದರೆ ಮಾರಾಟ ಮಾಡೋದಕ್ಕೆ ರೈತರು ಹಿಂದೇಟನ್ನು ಹಾಕ್ತಾ ಇದ್ದಾರೆ. ಯಾಕಾಗಿ ಅಂದರೆ ಈ ರೇಟಿಗೆ ಅಂದರೆ ಸುಮಾರು 16ರಿಂದ 17 ರೂಪಾಯಿ, 1600ರಿಂದ 1700 ರೂಪಾಯಿ ಇರತಕ್ಕಂಥ ಹಿನ್ನೆಲೆಯಲ್ಲಿ ಏನೇ ಅಂದರೆ ಮಾರಾಟ ಮಾಡಿದರೂ ಕೂಡ ನಮಗೆ ಮಾಡಿರ್ತಕ್ಕಂಥ ಖರ್ಚು ಕೂಡ ಬರೋದಿಲ್ಲ. ಹೀಗಾಗಿ ನಾವು ಮಾರಾಟ ಮಾಡೋದಿಲ್ಲ ಅಂತ ರೈತರು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಇಡೀ ರಾಜ್ಯಾದ್ಯಂತ ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡಿದರು. ಅದಕ್ಕೆ ಸರ್ಕಾರ 2400 ರೂಪಾಯಿಯನ್ನು ಘೋಷಣೆ ಮಾಡಿದೆ. ಆದರೆ ಅದು ಸಾಲದು, ನಮಗೆ 3000, ಕನಿಷ್ಠ 3000 ರೂಪಾಯಿಯನ್ನು ಕೊಡಬೇಕು ಅಂತ ರೈತರು ಇನ್ನೂ ಕೂಡ ಹೋರಾಟವನ್ನು ಮಾಡ್ತಿದ್ದಾರೆ. ಇನ್ನೊಂದು ಕಡೆಗೆ ಸರ್ಕಾರ ಏನು ಹೇಳಿತ್ತು, ಆದರೆ ಇಲ್ಲಿ ಏನು ಮೆಕ್ಕೆಜೋಳ ಖರೀದಿ ಮಾಡ್ತೀವಿ ಅಂತ, ಆದರೆ ಇಲ್ಲಿಯವರೆಗೂ ಕೂಡ ಖರೀದಿ ಕೇಂದ್ರಗಳನ್ನು ತೆಗೆದಿಲ್ಲ. ಹೀಗಾಗಿ ರೈತರು ಸಂಕಷ್ಟದಲ್ಲಿದ್ದಾರೆ. ಉತ್ತಮವಾದ ಫಸಲು ಬಂದಿದೆ, ಉತ್ತಮವಾಗಿ ಬೆಳೆ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ರೈತರು ಮೊದಲಿಗೆ ಭಾಳ ಖುಷಿಯಲ್ಲಿದ್ದರು. ಆದರೆ ಈ ಬಾರಿ ಎಲ್ಲ ಸಾಲವನ್ನು ತೀರಿಸ್ಕೊಳ್ಬೋದು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಯೋಜನೆಗಳನ್ನು ಹಾಕ್ಕೊಂಡಿದ್ರು. ಆದರೆ ಈ ಬೆಲೆ ಪಾತಾಳಕ್ಕೆ ಕುಸಿತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ರೈತರು, ಮೆಕ್ಕೆಜೋಳ ಬೆಳೆಗಾರರು ಸಂಕಷ್ಟದಲ್ಲಿದ್ದಾರೆ. ಬಳ್ಳಾರಿಯಲ್ಲಿ ಸುಮಾರು 35,000 ಹೆಕ್ಟೇರ್ ಪ್ರದೇಶದಲ್ಲಿ ಮೆಕ್ಕೆಜೋಳವನ್ನು ಬೆಳೆಯಲಾಗಿದೆ. ಅವರೆಲ್ಲರೂ ಕೂಡ ಈ ಬಾರಿ ನಿರಾಸೆಗೆ ಒಳಗಾಗಿದ್ದಾರೆ. ಹೀಗಾಗಿ ಸರ್ಕಾರ ಕನಿಷ್ಠ 3000 ರೂಪಾಯಿ ಬೆಂಬಲ ಬೆಲೆಯನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಆಗ್ರಹವನ್ನು ರೈತರು ಮಾಡ್ತಾ ಇರತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಗಣಿನಾಡು ಬಳ್ಳಾರಿಯಲ್ಲಿ ಈ ಬಾರಿ ಉತ್ತಮ ಮಳೆಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಉತ್ತಮ ಫಸಲು ಕೂಡ ಬಂದಿರತಕ್ಕಂಥದ್ದು. ಆದರೆ ಮೆಕ್ಕೆಜೋಳ ಬೆಳೆಗಾರರಿಗೆ ತೀವ್ರವಾದ ಸಂಕಷ್ಟ ಎದುರಾಗಿದೆ. ಯಾಕಾಗಿ ಅಂದರೆ ಮೆಕ್ಕೆಜೋಳದ ಬೆಲೆ ಪಾತಾಳಕ್ಕೆ ಹೋಗಿದೆ. ಹೀಗಾಗಿ ರೈತರು ಸಾಕಷ್ಟು ಆತಂಕದಲ್ಲಿದ್ದಾರೆ. ಈ ದೃಶ್ಯದಲ್ಲಿ ನೀವು ನೋಡ್ಬೋದು, ಬಳ್ಳಾರಿಯ APMCಗೆ ಸಾಕಷ್ಟು ಪ್ರಮಾಣದ ಮೆಕ್ಕೆಜೋಳ ಬಂದಿದೆ. ಆದರೆ ಮಾರಾಟ ಮಾಡೋದಕ್ಕೆ ರೈತರು ಹಿಂದೇಟನ್ನು ಹಾಕ್ತಾ ಇದ್ದಾರೆ. ಯಾಕಾಗಿ ಅಂದರೆ ಈ ರೇಟಿಗೆ ಅಂದರೆ ಸುಮಾರು 16ರಿಂದ 17 ರೂಪಾಯಿ, 1600ರಿಂದ 1700 ರೂಪಾಯಿ ಇರತಕ್ಕಂಥ ಹಿನ್ನೆಲೆಯಲ್ಲಿ ಏನೇ ಅಂದರೆ ಮಾರಾಟ ಮಾಡಿದರೂ ಕೂಡ ನಮಗೆ ಮಾಡಿರ್ತಕ್ಕಂಥ ಖರ್ಚು ಕೂಡ ಬರೋದಿಲ್ಲ. ಹೀಗಾಗಿ ನಾವು ಮಾರಾಟ ಮಾಡೋದಿಲ್ಲ ಅಂತ ರೈತರು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಇಡೀ ರಾಜ್ಯಾದ್ಯಂತ ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡಿದರು. ಅದಕ್ಕೆ ಸರ್ಕಾರ 2400 ರೂಪಾಯಿಯನ್ನು ಘೋಷಣೆ ಮಾಡಿದೆ. ಆದರೆ ಅದು ಸಾಲದು, ನಮಗೆ 3000, ಕನಿಷ್ಠ 3000 ರೂಪಾಯಿಯನ್ನು ಕೊಡಬೇಕು ಅಂತ ರೈತರು ಇನ್ನೂ ಕೂಡ ಹೋರಾಟವನ್ನು ಮಾಡ್ತಿದ್ದಾರೆ. ಇನ್ನೊಂದು ಕಡೆಗೆ ಸರ್ಕಾರ ಏನು ಹೇಳಿತ್ತು, ಆದರೆ ಇಲ್ಲಿ ಏನು ಮೆಕ್ಕೆಜೋಳ ಖರೀದಿ ಮಾಡ್ತೀವಿ ಅಂತ, ಆದರೆ ಇಲ್ಲಿಯವರೆಗೂ ಕೂಡ ಖರೀದಿ ಕೇಂದ್ರಗಳನ್ನು ತೆಗೆದಿಲ್ಲ. ಹೀಗಾಗಿ ರೈತರು ಸಂಕಷ್ಟದಲ್ಲಿದ್ದಾರೆ. ಉತ್ತಮವಾದ ಫಸಲು ಬಂದಿದೆ, ಉತ್ತಮವಾಗಿ ಬೆಳೆ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ರೈತರು ಮೊದಲಿಗೆ ಭಾಳ ಖುಷಿಯಲ್ಲಿದ್ದರು. ಆದರೆ ಈ ಬಾರಿ ಎಲ್ಲ ಸಾಲವನ್ನು ತೀರಿಸ್ಕೊಳ್ಬೋದು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಯೋಜನೆಗಳನ್ನು ಹಾಕ್ಕೊಂಡಿದ್ರು. ಆದರೆ ಈ ಬೆಲೆ ಪಾತಾಳಕ್ಕೆ ಕುಸಿತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ರೈತರು, ಮೆಕ್ಕೆಜೋಳ ಬೆಳೆಗಾರರು ಸಂಕಷ್ಟದಲ್ಲಿದ್ದಾರೆ. ಬಳ್ಳಾರಿಯಲ್ಲಿ ಸುಮಾರು 35,000 ಹೆಕ್ಟೇರ್ ಪ್ರದೇಶದಲ್ಲಿ ಮೆಕ್ಕೆಜೋಳವನ್ನು ಬೆಳೆಯಲಾಗಿದೆ. ಅವರೆಲ್ಲರೂ ಕೂಡ ಈ ಬಾರಿ ನಿರಾಸೆಗೆ ಒಳಗಾಗಿದ್ದಾರೆ. ಹೀಗಾಗಿ ಸರ್ಕಾರ ಕನಿಷ್ಠ 3000 ರೂಪಾಯಿ ಬೆಂಬಲ ಬೆಲೆಯನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಆಗ್ರಹವನ್ನು ರೈತರು ಮಾಡ್ತಾ ಇರತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಗಣಿನಾಡು ಬಳ್ಳಾರಿಯಲ್ಲಿ ಈ ಬಾರಿ ಉತ್ತಮ ಮಳೆಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಉತ್ತಮ ಫಸಲು ಕೂಡ ಬಂದಿರತಕ್ಕಂಥದ್ದು. ಆದರೆ ಮೆಕ್ಕೆಜೋಳ ಬೆಳೆಗಾರರಿಗೆ ತೀವ್ರವಾದ ಸಂಕಷ್ಟ ಎದುರಾಗಿದೆ. ಯಾಕಾಗಿ ಅಂದರೆ ಮೆಕ್ಕೆಜೋಳದ ಬೆಲೆ ಪಾತಾಳಕ್ಕೆ ಹೋಗಿದೆ. ಹೀಗಾಗಿ ರೈತರು ಸಾಕಷ್ಟು ಆತಂಕದಲ್ಲಿದ್ದಾರೆ.
ಈ ದೃಶ್ಯದಲ್ಲಿ ನೀವು ನೋಡ್ಬೋದು ಬಳ್ಳಾರಿಯ APMCಗೆ ಸಾಕಷ್ಟು ಪ್ರಮಾಣದ ಮೆಕ್ಕೆಜೋಳ ಬಂದಿದೆ. ಆದರೆ ಮಾರಾಟ ಮಾಡೋದಕ್ಕೆ ರೈತರು ಹಿಂದೇಟನ್ನು ಹಾಕ್ತಾ ಇದ್ದಾರೆ. ಯಾಕಾಗಿ ಅಂದರೆ ಈ ರೇಟಿಗೆ ಅಂದರೆ ಸುಮಾರು 16ರಿಂದ 17 ರೂಪಾಯಿ 1600ರಿಂದ 1700 ರೂಪಾಯಿ ಇರತಕ್ಕಂಥ ಹಿನ್ನೆಲೆಯಲ್ಲಿ ಏನೇ ಅಂದರೆ ಮಾರಾಟ ಮಾಡಿದರೂ ಕೂಡ ನಮಗೆ ಮಾಡಿರ್ತಕ್ಕಂಥ ಖರ್ಚು ಕೂಡ ಬರೋದಿಲ್ಲ. ಹೀಗಾಗಿ ನಾವು ಮಾರಾಟ ಮಾಡೋದಿಲ್ಲ ಅಂತ ರೈತರು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಇಡೀ ರಾಜ್ಯಾದ್ಯಂತ ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡಿದ್ರು. ಅದಕ್ಕೆ ಸರ್ಕಾರ 2400 ರೂಪಾಯಿಯನ್ನು ಘೋಷಣೆ ಮಾಡಿದೆ. ಆದರೆ ಅದು ಸಾಲದು, ನಮಗೆ 3000 ಕನಿಷ್ಠ 3000 ರೂಪಾಯಿಯನ್ನು ಕೊಡಬೇಕು ಅಂತ ರೈತರು ಇನ್ನೂ ಕೂಡ ಹೋರಾಟವನ್ನು ಮಾಡ್ತಿದ್ದಾರೆ. ಇನ್ನೊಂದು ಕಡೆಗೆ ಸರ್ಕಾರ ಏನು ಹೇಳಿತ್ತು, ಆದರೆ ಇಲ್ಲಿ ಏನು ಮೆಕ್ಕೆಜೋಳ ಖರೀದಿ ಮಾಡ್ತೀವಿ ಅಂತ, ಆದರೆ ಇಲ್ಲಿಯವರೆಗೂ ಕೂಡ ಖರೀದಿ ಕೇಂದ್ರಗಳನ್ನು ತೆಗೆದಿಲ್ಲ. ಹೀಗಾಗಿ ರೈತರು ಸಂಕಷ್ಟದಲ್ಲಿದ್ದಾರೆ. ಉತ್ತಮವಾದ ಫಸಲು ಬಂದಿದೆ, ಉತ್ತಮವಾಗಿ ಬೆಳೆ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ರೈತರು ಮೊದಲಿಗೆ ಭಾಳ ಖುಷಿಯಲ್ಲಿದ್ದರು. ಆದರೆ ಈ ಬಾರಿ ಎಲ್ಲ ಸಾಲವನ್ನು ತೀರಿಸ್ಕೊಳ್ಬೋದು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಯೋಜನೆಗಳನ್ನು ಹಾಕ್ಕೊಂಡಿದ್ರು. ಆದರೆ ಈ ಬೆಲೆ ಪಾತಾಳಕ್ಕೆ ಕುಸಿತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ರೈತರು, ಮೆಕ್ಕೆಜೋಳ ಬೆಳೆಗಾರರು ಸಂಕಷ್ಟದಲ್ಲಿದ್ದಾರೆ. ಬಳ್ಳಾರಿಯಲ್ಲಿ ಸುಮಾರು 35,000 ಹೆಕ್ಟೇರ್ ಪ್ರದೇಶದಲ್ಲಿ ಮೆಕ್ಕೆಜೋಳವನ್ನು ಬೆಳೆಯಲಾಗಿದೆ. ಅವರೆಲ್ಲರೂ ಕೂಡ ಈ ಬಾರಿ ನಿರಾಸೆಗೆ ಒಳಗಾಗಿದ್ದಾರೆ. ಹೀಗಾಗಿ ಸರ್ಕಾರ ಕನಿಷ್ಠ 3000 ರೂಪಾಯಿ ಬೆಂಬಲ ಬೆಲೆಯನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಆಗ್ರಹವನ್ನು ರೈತರು ಮಾಡ್ತಾ ಇರತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಗಣಿನಾಡು ಬಳ್ಳಾರಿಯಲ್ಲಿ ಈ ಬಾರಿ ಉತ್ತಮ ಮಳೆಯಾಗಿರ್ತಕ್ಕಂಥದ್ದು. ಮಳೆಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಉತ್ತಮ ಫಸಲು ಕೂಡ ಬಂದಿರತಕ್ಕಂಥದ್ದು. ಆದರೆ ಮೆಕ್ಕೆಜೋಳ ಬೆಳೆಗಾರರಿಗೆ ತೀವ್ರವಾದ ಸಂಕಷ್ಟ ಎದುರಾಗಿದೆ. ಯಾಕಾಗಿ ಅಂದರೆ ಮೆಕ್ಕೆಜೋಳದ ಬೆಲೆ ಪಾತಾಳಕ್ಕೆ ಹೋಗಿದೆ. ಹೀಗಾಗಿ ರೈತರು ಸಾಕಷ್ಟು ಆತಂಕದಲ್ಲಿದ್ದಾರೆ. ಈ ದೃಶ್ಯದಲ್ಲಿ ನೀವು ನೋಡ್ಬೋದು ಬಳ್ಳಾರಿಯ APMCಗೆ ಸಾಕಷ್ಟು ಪ್ರಮಾಣದ ಮೆಕ್ಕೆಜೋಳ ಬಂದಿದೆ. ಆದರೆ ಮಾರಾಟ ಮಾಡೋದಕ್ಕೆ ರೈತರು ಹಿಂದೇಟನ್ನು ಹಾಕ್ತಾ ಇದ್ದಾರೆ. ಯಾಕಾಗಿ ಅಂದರೆ ಈ ರೇಟಿಗೆ ಅಂದರೆ ಸುಮಾರು 16ರಿಂದ 17 ರೂಪಾಯಿ 1600ರಿಂದ 1700 ರೂಪಾಯಿ ಇರತಕ್ಕಂಥ ಹಿನ್ನೆಲೆಯಲ್ಲಿ ಏನೇ ಅಂದರೆ ಮಾರಾಟ ಮಾಡಿದರೂ ಕೂಡ ನಮಗೆ ಮಾಡಿರ್ತಕ್ಕಂಥ ಖರ್ಚು ಕೂಡ ಬರೋದಿಲ್ಲ. ಹೀಗಾಗಿ ನಾವು ಮಾರಾಟ ಮಾಡೋದಿಲ್ಲ ಅಂತ ರೈತರು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಇಡೀ ರಾಜ್ಯಾದ್ಯಂತ ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡಿದ್ರು. ಅದಕ್ಕೆ ಸರ್ಕಾರ 2400 ರೂಪಾಯಿಯನ್ನು ಘೋಷಣೆ ಮಾಡಿದೆ. ಆದರೆ ಅದು ಸಾಲದು, ನಮಗೆ 3000 ಕನಿಷ್ಠ 3000 ರೂಪಾಯಿಯನ್ನು ಕೊಡಬೇಕು ಅಂತ ರೈತರು ಇನ್ನೂ ಕೂಡ ಹೋರಾಟವನ್ನು ಮಾಡ್ತಿದ್ದಾರೆ. ಇನ್ನೊಂದು ಕಡೆಗೆ ಸರ್ಕಾರ ಏನು ಹೇಳಿತ್ತು, ಆದರೆ ಇಲ್ಲಿ ಏನು ಮೆಕ್ಕೆಜೋಳ ಖರೀದಿ ಮಾಡ್ತೀವಿ ಅಂತ, ಆದರೆ ಇಲ್ಲಿಯವರೆಗೂ ಕೂಡ ಖರೀದಿ ಕೇಂದ್ರಗಳನ್ನು ತೆಗೆದಿಲ್ಲ. ಹೀಗಾಗಿ ರೈತರು ಸಂಕಷ್ಟದಲ್ಲಿದ್ದಾರೆ. ಉತ್ತಮವಾದ ಫಸಲು ಬಂದಿದೆ, ಉತ್ತಮವಾಗಿ ಬೆಳೆ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ರೈತರು ಮೊದಲಿಗೆ ಭಾಳ ಖುಷಿಯಲ್ಲಿದ್ದರು. ಆದರೆ ಈ ಬಾರಿ ಎಲ್ಲ ಸಾಲವನ್ನು ತೀರಿಸ್ಕೊಳ್ಬೋದು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಯೋಜನೆಗಳನ್ನು ಹಾಕ್ಕೊಂಡಿದ್ರು. ಆದರೆ ಈ ಬೆಲೆ ಪಾತಾಳಕ್ಕೆ ಕುಸಿತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ರೈತರು, ಮೆಕ್ಕೆಜೋಳ ಬೆಳೆಗಾರರು ಸಂಕಷ್ಟದಲ್ಲಿದ್ದಾರೆ. ಬಳ್ಳಾರಿಯಲ್ಲಿ ಸುಮಾರು 35,000 ಹೆಕ್ಟೇರ್ ಪ್ರದೇಶದಲ್ಲಿ ಮೆಕ್ಕೆಜೋಳವನ್ನು ಬೆಳೆಯಲಾಗಿದೆ. ಅವರೆಲ್ಲರೂ ಕೂಡ ಈ ಬಾರಿ ನಿರಾಸೆಗೆ ಒಳಗಾಗಿದ್ದಾರೆ. ಹೀಗಾಗಿ ಸರ್ಕಾರ ಕನಿಷ್ಠ 3000 ರೂಪಾಯಿ ಬೆಂಬಲ ಬೆಲೆಯನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಆಗ್ರಹವನ್ನು ರೈತರು ಮಾಡ್ತಾ ಇರತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಗಣಿನಾಡು ಬಳ್ಳಾರಿಯಲ್ಲಿ ಈ ಬಾರಿ ಉತ್ತಮ ಮಳೆಯಾಗಿರ್ತಕ್ಕಂಥದ್ದು. ಮಳೆಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಉತ್ತಮ ಫಸಲು ಕೂಡ ಬಂದಿರತಕ್ಕಂಥದ್ದು. ಆದರೆ ಮೆಕ್ಕೆಜೋಳ ಬೆಳೆಗಾರರಿಗೆ ತೀವ್ರವಾದ ಸಂಕಷ್ಟ ಎದುರಾಗಿದೆ. ಯಾಕಾಗಿ ಅಂದರೆ ಮೆಕ್ಕೆಜೋಳದ ಬೆಲೆ ಪಾತಾಳಕ್ಕೆ ಹೋಗಿದೆ. ಹೀಗಾಗಿ ರೈತರು ಸಾಕಷ್ಟು ಆತಂಕದಲ್ಲಿದ್ದಾರೆ. ಈ ದೃಶ್ಯದಲ್ಲಿ ನೀವು ನೋಡ್ಬೋದು ಬಳ್ಳಾರಿಯ APMCಗೆ ಸಾಕಷ್ಟು ಪ್ರಮಾಣದ ಮೆಕ್ಕೆಜೋಳ ಬಂದಿದೆ. ಆದರೆ ಮಾರಾಟ ಮಾಡೋದಕ್ಕೆ ರೈತರು ಹಿಂದೇಟನ್ನು ಹಾಕ್ತಾ ಇದ್ದಾರೆ. ಯಾಕಾಗಿ ಅಂದರೆ ಈ ರೇಟಿಗೆ ಅಂದರೆ ಸುಮಾರು 16ರಿಂದ 17 ರೂಪಾಯಿ 1600ರಿಂದ 1700 ರೂಪಾಯಿ ಇರತಕ್ಕಂಥ ಹಿನ್ನೆಲೆಯಲ್ಲಿ ಏನೇ ಅಂದರೆ ಮಾರಾಟ ಮಾಡಿದರೂ ಕೂಡ ನಮಗೆ ಮಾಡಿರ್ತಕ್ಕಂಥ ಖರ್ಚು ಕೂಡ ಬರೋದಿಲ್ಲ. ಹೀಗಾಗಿ ನಾವು ಮಾರಾಟ ಮಾಡೋದಿಲ್ಲ ಅಂತ ರೈತರು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಇಡೀ ರಾಜ್ಯಾದ್ಯಂತ ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡಿದ್ರು. ಅದಕ್ಕೆ ಸರ್ಕಾರ 2400 ರೂಪಾಯಿಯನ್ನು ಘೋಷಣೆ ಮಾಡಿದೆ. ಆದರೆ ಅದು ಸಾಲದು, ನಮಗೆ 3000 ಕನಿಷ್ಠ 3000 ರೂಪಾಯಿಯನ್ನು ಕೊಡಬೇಕು ಅಂತ ರೈತರು ಇನ್ನೂ ಕೂಡ ಹೋರಾಟವನ್ನು ಮಾಡ್ತಿದ್ದಾರೆ. ಇನ್ನೊಂದು ಕಡೆಗೆ ಸರ್ಕಾರ ಏನು ಹೇಳಿತ್ತು, ಆದರೆ ಇಲ್ಲಿ ಏನು ಮೆಕ್ಕೆಜೋಳ ಖರೀದಿ ಮಾಡ್ತೀವಿ ಅಂತ, ಆದರೆ ಇಲ್ಲಿಯವರೆಗೂ ಕೂಡ ಖರೀದಿ ಕೇಂದ್ರಗಳನ್ನು ತೆಗೆದಿಲ್ಲ. ಹೀಗಾಗಿ ರೈತರು ಸಂಕಷ್ಟದಲ್ಲಿದ್ದಾರೆ. ಉತ್ತಮವಾದ ಫಸಲು ಬಂದಿದೆ, ಉತ್ತಮವಾಗಿ ಬೆಳೆ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ರೈತರು ಮೊದಲಿಗೆ ಭಾಳ ಖುಷಿಯಲ್ಲಿದ್ದರು. ಆದರೆ ಈ ಬಾರಿ ಎಲ್ಲ ಸಾಲವನ್ನು ತೀರಿಸ್ಕೊಳ್ಬೋದು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಯೋಜನೆಗಳನ್ನು ಹಾಕ್ಕೊಂಡಿದ್ರು. ಆದರೆ ಈ ಬೆಲೆ ಪಾತಾಳಕ್ಕೆ ಕುಸಿತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ರೈತರು, ಮೆಕ್ಕೆಜೋಳ ಬೆಳೆಗಾರರು ಸಂಕಷ್ಟದಲ್ಲಿದ್ದಾರೆ. ಬಳ್ಳಾರಿಯಲ್ಲಿ ಸುಮಾರು 35,000 ಹೆಕ್ಟೇರ್ ಪ್ರದೇಶದಲ್ಲಿ ಮೆಕ್ಕೆಜೋಳವನ್ನು ಬೆಳೆಯಲಾಗಿದೆ. ಅವರೆಲ್ಲರೂ ಕೂಡ ಈ ಬಾರಿ ನಿರಾಸೆಗೆ ಒಳಗಾಗಿದ್ದಾರೆ. ಹೀಗಾಗಿ ಸರ್ಕಾರ ಕನಿಷ್ಠ 3000 ರೂಪಾಯಿ ಬೆಂಬಲ ಬೆಲೆಯನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಆಗ್ರಹವನ್ನು ರೈತರು ಮಾಡ್ತಾ ಇರತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.